ರಾಯಚೂರು ಜಿಲ್ಲೆಯ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರಾಂಪುರ ಏತ ನೀರಾವರಿ ನವಲಿ ಗ್ರಾಮದ ಜಾಕ್ವೆಲ್ಗೆ ಲಿಂಗಸಗೂರು ಮಾಜಿ ಶಾಸಕ ಡಿಎಸ್ ಸುಲ್ಗೇರಿ ಭೇಟಿ ನೀಡಿದರು. ರೈತರ ಬೆಳೆಗಳಿಗೆ ನೀರಿನ ತೊಂದರೆ ಉಂಟು ಆಗಿದ್ದು ಕೆಲವು ಮೋಟಾರ್ಗಳನ್ನು ರಿಪೇರಿ ಇದ್ದು ಶೀಘ್ರವಾಗಿ ಮೋಟಾರ್ ರಿಪೇರಿ ಮಾಡಲು ಕೆಬಿಜೆಎನ್ಎಲ್ ನಾರಾಯಣಪುರ ವಲಯ ಮುಖ್ಯ ಇಂಜಿನಿಯರ್ ಮಂಜುನಾಥ್ ಇವರಿಗೆ ದೂರವಾಣಿ ಮೂಲಕ ತಿಳಿಸಿದರು. ಅದೇ ರೀತಿ ಇನ್ನು ಕಾಲುವೆಗಳಿಗೆ ನೀರು ಹರಿಸಲು ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಗೋವಿಂದ ನಾಯಕ್, ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶಿವಶಂಕರಗೌಡ, ಮಾಜಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರಾದ ಡಿಜಿ ಗುರಿಕಾರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕಂಟಪ್ಪ ಗೌಡ್ರು, ಸಂಜೀವ್ ಕುಮಾರ್ ಕಂದಗಲ್, ಮಾಜಿ ಪುರಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಒಂದು ವರ್ಷ ಒಂದು ಪಂಪ್ ಖಾಲಿ ಬಿಚ್ಚಿಟ್ರ ಒಳ್ಳೆ ಮುಗಿಸ್ಕೊಂಡಿಲ್ಲ. ಚಾ ಕೊಟ್ಬಿಡಪ್ಪ ನೀವೇ ಸಾಹೇಬ್ ಬಂದ ಅಲ್ಲ ಮಾಡಿರೋರ್ನಾಗ ನಾನು ಓದ್ಸಾಕ ಎಲ್ಲವೂ ರಿಪೇರ್ ಮಾಡಿ ಹುಣಾರಿಂದ ಕರೆಸಿ ಇಲ್ಲೇ ಅಲ್ಲೇ ಎಲ್ಲವೂ ಒಕ್ಕೇಡಿಸಿದ್ ನಾನು. ಅದನ್ನ ಎಮರ್ಜೆನ್ಸಿ ಮಾಡಿಸ್ಬೇಕು ಸರ್. ಇದನ್ನ ಇದೇನಿದ್ರು ಯಾಕಂದ್ರೆ ಎಮರ್ಜೆನ್ಸಿ ಬೇಕಲ್ಲ. ಇದು ಒಂದು ಮತ್ತೆ ಸುಟ್ಟೆ ಇದು ಎಲೆಕ್ಟ್ರಿಕ್ ಅಲ್ಲ, ಯಾವಾಗ ಸುಟ್ರೆ ಮತ್ತೆ ಏನ್ ಮಾಡ್ತಾರೆ ನಿಂದಿಸ್ತೀರ ಹಂಗೆ. ಅದು ಏನೋ TC ಏನಾಗಿದೆ ಅಂತ ಪೇಪರ್ ಬಂದಾರಪ್ಪ, ಪ್ರಜಾವಾಣಿ ಬರ್ದಾರ, ಅದಕ್ಕೆ ವಿಸಿಟ್ ಬಂದಿನ ಟ್ರಾನ್ಸ್ಫಾರ್ಮರ್ ಅವರು ಮತ್ತೆ ಅಲ್ಲಿ ಪಂಪಿಂಗ್ ಮಾಡಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ ನೀರು ಅಷ್ಟು ಪೋಲ್ ಆಗುತ್ತೆ ನೀರು. ಇಲ್ಲಿ ಮಾತಾಡಿ ಸರ್, ನಿಮ್ಮ ಸಾಮಗ್ರಿ ಕೊಡ್ತೀನಿ ಮಾತಾಡಿ ಹೇಳಬೇಕು ಸರ್. ನಮಸ್ಕಾರ ಸರ್.